ಶಶಿ, ನಮ್ಮಪ್ಪ ನಿಮ್ಮ ಮನೆಯವ್ರ ಜೊತೆಗೆ ಮಾತಾಡಿದ್ರೆ ಬಿಡಂಗೆ ಇಲ್ಲ ನನ್ನ, ಗೊತ್ತನ? ಏ ಮರ್ಯಾದೆ ಕೊಟ್ಟ ಮಾವ ಅನ್ನ ಶಶಿ ಅಂತ, ಮಾವ ಅಲ್ಲಂದ್ಲೇ. ಸಾರಿ ಮಾಮ, ನಂಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಆದ್ರೆ ಮನ್ಯಾಗ ಬೈತಾರಪ್ಪ. ಏನು ಕಾರಣ ಅಂತ ಕೇಳಿ ಏನು ಚಂದಗೆ. ಕಾರಣ ಅಂತ ನಂಗೆ ಪೂರ್ತಿ ಏನೂ ಗೊತ್ತಿಲ್ಲ. ಅದೆಲ್ಲ ನಿಂಗೆ ಯಾಕೆ ಅಂತಾರೆ ನನಗೆ. ಎಲ್ಲಿ ಬುದ್ಧಿ ವಯಸ್ಸು ತಿಳಿ ಮಠ ಅಂತರೂ ನಾನು ಆಮೇಲೆ ಏನು ಕೇಳಲಿಲ್ಲ. ವಯಸ್ಸು ತಿಳಿದ್ಮೇಲೆ ಕೇಳಿದ್ರು ಅವ್ರು ಹೇಳಲಿಲ್ಲ. ಹೌದಾ? ನಾನು ನಮ್ಮ ಮನೆಯೊಳಗೆ ಕೇಳ್ಬೇಕಂದ್ರೆ ನಮ್ಮಪ್ಪ ಅದ್ರ ಬಗ್ಗೆ ಮಾತಾಡಕ್ಕೆ ಬಿಡಂಗಿಲ್ಲ, ಮಾತಾಡತ್ಲೇ ಊರ ಅಂತಾನ. ಇನ್ನು ನಮ್ಮ ಅತ್ತಿಗೆಮ್ಮಗಳು ಇಬ್ಬರು ಅವ್ರಂತರೂ ಹೊತ್ತಿಗೆ ಏನು ಇದೇ ವಂಶದಾಗ ಹುಟ್ಟಿ ಬೆಳೆದಾರೇನೋ ಅನ್ನೋ ರೇಂಜಿಗೆ ನಿಮ್ಮ ಮನೆಯವ್ರನ್ನ ಅವ್ರು ಹೇಟ್ ಮಾಡ್ತಾರೆ. ನಿನ್ನ ಕಂಡ್ರೆ ಮೊದಲೇ ಆಗ್ಬರಲ್ಲ ಅವ್ರಿಗೆ. ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲಪ್ಪ. ಏನೋ ಯಾರಿಗೆ ಗೊತ್ತು. ಮಾಮ ಹೋಗ್ಲಿ ಬಿಡ, ನಿನ್ನ ಮದುವೆಯಾಗ ನಮ್ಮನ್ನೆಲ್ಲ ಕರಿತಾರಲ್ಲ, ಆವಾಗ ಬರ್ತೇವೆ ನೋಡೋಣ. ಇಬ್ಬರು ಮಾಮಗಳ ಮದ್ವೆಗೂ ಕರೀಲಿಲ್ಲ ನಮ್ಮನ್ನು, ನಿನ್ನ ಮದ್ವೆಗಾರ ಕರಿತಾರೇನ ಲಾಸ್ಟ್ ಅಂತ. ಕರಿತಾರೆ. ಇನ್ನು ನಿಮ್ಮ ಅಪ್ಪನೇ ನಮ್ಮ ಮನೆಯವ್ರನ್ನ ಕರಿತಾನ ನೋಡು. ನಿನ್ನ ಮದ್ವೆಯಾಗ. ಹೌದು, ನಿಂದೇನು ಮದ್ವೆ ಮಾಡ್ತಾರಂತ ಇಲ್ಲಂತ ನಿಮ್ಮ ಮನ್ಯಾಗ? ನಂಗೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲಪ್ಪ ಈಗ. ತಗ ಬೇಕಂದಂಗೆ ಮನೆ ಐತಿ, ಓದೋದು ಸಣ್ಣಗೆ ಮುಗಿತಾ ಐತಿ. ಇದೆಲ್ಲ ಸೆಕೆಂಡ್ ಇಯರ್ ಮುಗೀತು, ಇನ್ನು ಆರಾಮ್ ನೋಡ್ಬೇಕು ನೆಕ್ಸ್ಟ್ ಏನು ಹಚ್ಚದ ಅಂತೇಳಿ. ಓದಿ ಒಂದು ಏನಾರ ಜಾಬ್ ತೊಗೊಳ್ಳೋಣ ಅಂತ. ಮಾಡಿ ಒಳ್ಳೆ ಜಾಬ್ ತಗೋ, ಏನಾರ ಒಂದು ಸಾತ್ಸು. ನಮ್ಮ ಖಾನ್ದಾನ್ದಾಗ ಯಾರೂ ಮಾಡಿಲ್ಲ, ನೀನಾರ ಮಾಡು. ಯಾಕೆ ಮಾಮ, ನೀನು ಇಂಜಿನಿಯರಿಂಗ್ ಓದ್ತಾ ಇದೀ? ಓದ್ತಾ ಅದೇನು ಎಷ್ಟು ಕಷ್ಟ ಐತೆ ಗೊತ್ತೈತೆ ನಿಂಗೆ ಓದೋದು? ಅಯ್ಯೋ ದೇವ್ರೆ, ನಮ್ಮ ಅಣ್ಣಗಳು ಇಬ್ಬರು, ಒಬ್ಬವನು ಅವನು ಪೊಲೀಸ್ ಅದಾನ, ಇನ್ನೊಬ್ಬವನು ಚಲೋ ಅವನು ದುಡಿಮೆ ಒಳಗದಾನ, ಹೊಲ ಮನೆ ನೋಡ್ಕೋತ ಅಪ್ಪನ ಜೊತೆಗೆ. ಇನ್ನು ಒಬ್ಬತ್ಕೆಮ್ಮ ಅಂತರೂ ದೊಡ್ಡ ರಿಚ್ ಇರೋ ಫ್ಯಾಮ್ಲಿಯಿಂದ ಬಂದಾರ. ಇನ್ನೊಬ್ಬತ್ಕೆಮ್ಮ ಅಷ್ಟೇನು ರಿಚ್ ಇಲ್ಲ, ಆದ್ರೆ ಒಳ್ಳೆ ಗುಣದತ್ಗೆಮ್ಮ ಚಲೋ ಅದಾರ. ನಿಮ್ಮ ಮನೆ ಒಬ್ಬೊಬ್ರು ಒಂದೊಂಥರ. ಹೌದು, ನಾಳೆ ಅಜ್ಜಿ ತಿಥಿ ಐತಿ, ಬರ್ತೀಯ ಬರಲ್ಲ? ಇಷ್ಟು ವರ್ಷದಾಗ ಯಾವಾಗ ಬಂದೇನು ಮಾಮ, ಹೇಳಿ ನೀನೇ ನೋಡೋಣ. ಹೌದಲ್ಲ, ಸರಿ ಆಗಲಿ ಬಿಡ, ನಾವೇ ಅಷ್ಟೇ ಲೋಬನ್ ಹಾಕೋತೀವಿ. ಆದ್ರೆ ನಮ್ಮ ಅವ್ವ ಅಂತೂ ನೆನೆಸ್ಕೊಂಡು ಹೇಳ್ತಿರ್ತಾಳೆ ಗೊತ್ತಾ ಮಾಮ. ನಮ್ಮ ಅವ್ವ ಒಂದು ಲೋಬನ್ ಹಾಕೋಕ್ಕಾಗಲಿಲ್ಲ, ನಮ್ಮ ಅಣ್ಣನ ಕರಿಯಂಗಿಲ್ಲ, ಅವನಿಗೂ ಇದೇ ಬೇಕು, ನಮ್ಮ ಅತ್ತಿಗೆಮ್ಮ ಸರಿ ಇಲ್ಲ, ನಮ್ಮ ಅತ್ತಿಗೆಮ್ಮ ರಾಕ್ಷಸಿ, ಹಿಂಗೆ ಅಂತೆ ಬರೀ ಅಜ್ಜಿಗೆ ಬೈತಿರ್ತಾಳ, ಅತ್ತಿಗೆ. ನಿಂಗೆ ಹಂಗೆ ಅನಿಸ್ತತೆ ನಮ್ಮವ್ವ ರಾಕ್ಷಸಿ ಅಂತೇಳಿ? ಇಲ್ಲ ಮಾಮ, ಹಂಗೆ ಅನ್ಸಲ್ಲ. ನಾಳೆ ನಿನ್ನ ಮದುವೆ ಮಾಡ್ಕೊಂಡು ಹುಡುಗಿ ನಶೀಬನೇ ನಶೀಬ, ನಿಜವಾಗ್ಲು ಒಳ್ಳೆ ಹುಡುಗಿನೇ ಬರ್ತಾಳೆ ಬಿಡ ನಿಮ್ಮ ಮನೆಗೆ. ಅದು ನಮ್ಮ ಶಾಂತತ್ತಿ ಅಂತ ಅತ್ತಿ ಪಡಿಬೇಕಾದ್ರೆ ಪುಣ್ಯ ಮಾಡ್ಯಾಳ. ನೋಡ್ತಿಲ್ಲ, ಇಬ್ರು ಅತ್ತಿಗೆ ಅವ್ರಿಬ್ರು ಸೊಸ್ತಿಯರು ಎಷ್ಟು ಆರಾಮಾಗದಾರ, ಏನು ಹೇಳಂಗಿಲ್ಲ ಅದಕ್ಕೆ ಅತ್ತಿ. ಈಗ ನಾಳೆ ಮೂರನೇ ಸೊಸಿ ಬಂದ್ರೆ ಏನು ಹೇಳಂಗಿಲ್ಲ. ಆದ್ರೆ ನಾನು ಮಾತ್ರ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೋಬೇಕಂತ ಆಸೆ ಪಟ್ಟೇನಿ. ಹೆಂಗಿರ್ಬೇಕಂದ್ರೆ ಆಕಿ ನಂಗೆ ನೋಡತ್ಲೇ ಇಷ್ಟ ಆಗ್ಬೇಕು, ಆಕಿನ ಬಿಟ್ಟು ಇರೋಕ್ಕಾಗಬಾರ್ದು ನನಗೆ. ಏನೋ ಒಟ್ಟು ಗೊತ್ತಿಲ್ಲ, ಆಕಿನ ದಿನಾ ನೋಡ್ತಿರ್ಬೇಕು ಅನಿಸ್ಬೇಕು. ಲವ್ ಮ್ಯಾರೇಜ್ ಆಕಿನ್ ಬೇಕಾರೆ ನೋಡು. ಲವ್ ಮ್ಯಾರೇಜಾ? ನಿನ್ನ ಮಕ್ಕಕ್ಕೆ ಲವ್ವಾ? ಯಾವ ಹುಡುಗಿ ಇಷ್ಟಪಡ್ತಾಳ? ನಿನ್ನ ನೋಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಏನ? ನಾನು ನೋಡಿದ್ರೆ ಯಾರಿಗೂ ಇಷ್ಟ ಆಗಂಗಿಲ್ಲ? ನಿನ್ನ ಮಕ್ಕ ನೋಡ್ಕೊ ಕೋತಿದ್ದಂಗದಿ, ನೀನು ನೋಡಿದ್ರೆ ಯಾರಿಗೂ ಇಷ್ಟ ಆಗತ್ತೆ? ಯಾರಿಗೂ ಇಷ್ಟ ಆಗಲ್ಲ. ನಮ್ಮ ಅಪ್ಪನ ಹತ್ರ ಎಷ್ಟು ಆಸ್ತಿ ಐತಿ ಗೊತ್ತಾ? ನಮ್ಮಪ್ಪನ ಹತ್ರನೂ ಐತಿ. ಹೋಗ್ಲಿ ಬಿಡಪ್ಪ, ಯಾಕೆ ಬೇಕು? ಮದುವೆ ಮಾಡ್ಕೊ, ನಿನ್ನ ಮದುವೆಗೆ ತಪ್ಪದೆ ನೀನಾರ ಕರಿ ಹೋಗ್ಲಿ. ಕರಿತೇನೆ ತಗೋ. ಸರಿ ಮಾಮ, ಹೋಗೋಣ, ಹೊತ್ತಾತು. ಕಾಲೇಜ್ ಬಿಟ್ಟು ಎಷ್ಟೊತ್ತಾತು, ನಾನು ಇಲ್ಲೇ ಬಂದೆ ಮಾತಾಡೋಣ ಹಂಗಾರ ಅಂತೇಳಿ. ದಿನ ಅದೇನೋ ಒಟ್ಟು ಗೊತ್ತಿಲ್ಲ, ಒಂಚೂರು ನಿನ್ನ ಜೊತೆ ಮಾತಾಡ್ಕೊಂಡು ಒಂದು ಚಾ ಕುಡ್ದು ಹೋಗ್ಲಿಕ್ಕೆ ಅಂತ ಸಮಾಧಾನ ಆಗಂಗಿಲ್ಲ. ನಿಮ್ಮ ಅಣ್ಣಗಳು ಇಬ್ರು ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಯಾಕೆ? ದೊಡ್ಡ ಮಾವುಗಳನ್ನ. ಅದ್ರಾಗ ದೊಡ್ಡವನದನಲ್ಲ, ಏನು ಹ್ಯಾಂಡ್ಸಮ್ ಅದನಂತೆ ದೊಡ್ಡ ಮಾಮ. ನಾನು ಅವನಿಗಿಂತ ಭಾಳ ಸಣ್ಣಕ್ಕೆ ಅದೇ, ಇಷ್ಟಪಟ್ಟಿದ್ರೆ ಅವನ್ನೇ ಮದುವೆ ಮಾಡ್ಕೊತಿದ್ದೆ. ನಮ್ಮ ಅಣ್ಣನ ಮಕ್ಕಕ್ಕೆ ನೀನಾ? ಯಾಕಪ್ಪ? ಹೋಗ್ಲಿ ಬಿಡ. ಏಯ್, ಏನ್ ಮಾಡತ್ತಿ ಇಲ್ಲಿ? ಅಣ್ಣ, ಅದೇ ಮಾಮನ ಜೊತೆ ಮಾತಾಡತ್ತಿದ್ದೆ. ಅಲ್ಲ, ನಮ್ಮ ಅಪ್ಪಗ ನಿಮ್ಮ ಅಪ್ಪನ ಕಂಡ್ರೆ ಆಗ ಬರಂಗಿಲ್ಲ, ನೀ ಅದಕ್ಕೆ ನನ್ನ ತಂಗಿ ಜೊತೆಗೆ ಮಾತಾಡ್ತಿ? ಅಲ್ಲೋ, ಅದ್ ಎದಕ್ಕೆ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗಿ ಕುಂದ್ರೆ. ಈಗ ನೋಡಪ್ಪ, ದೊಡ್ಡವ್ರ ಜಗಳ ದೊಡ್ಡವ್ರಿಗೆ ಆತ. ನಾವೆಲ್ಲ ಏನು ಮಾಡೇವಿಲ್ಲ, ನಾವೆಲ್ಲ ಅವಾಗ ಇದ್ದರ ಇದ್ವಿ. ಇದ್ವೋ ಬಿಟ್ವೋ ಅದು ನಂಗೆ ಗೊತ್ತಿಲ್ಲ ಬಿಡ, ಹೋಗ್ಲಿ. ಅದು ನಮ್ಗೆ ಏನು ತೊಂದರೆನೇ ಆಗ್ಲಾರ್ದ ನಾವ್ಯಾಕೆ ದೊಡ್ಡವ್ರ ಜಗಳ ಮುಂದುವರ್ಸ್ಕೊಂಡು ಹೋಗ್ಬೇಕು? ಅದೇನ ಸರಿ, ಆದ್ರೆ ನಮ್ಮ ಅಪ್ಪಗೆ ಇಷ್ಟ ಇಲ್ಲಲ್ಲ ನಿಮ್ಮ ಜೊತೆಗೆ ನಾವು ಯಾರು ಮಾತಾಡೋದು. ಈಕಿ ಮಾತಾಡಿದ್ರು ಬೈತಾನೆ, ನಾ ಮಾತಾಡಿದ್ರು ಬೈತಾನೆ ನಮ್ಮಪ್ಪ. ನಿಮ್ಮ ಅಪ್ಪನ ಮಂದಿ ಯಾಕೆ ಹೋಗಿ ತುತ್ತೂರಿ ಉತ್ತಿ ಎಲ್ಲ? ನಮ್ಮ ಅಪ್ಪನ ಮುಂದೆ ಏನಾರು ಹೇಳಿಲ್ಲ ಅಂತ ನಂಗೆ ಸಮಾಧಾನ ಆಗಿಲ್ಲ. ಯಪ್ಪ ಪುಣ್ಯಾತ್ಮ ಸತ್ಯ ಹರಿಶ್ಚಂದ್ರ, ಕುಂದ್ರು ಹಂಗೆ ಮಾತಾಡ್ಕೊಂಡು ಕುಂತಿದ್ವಿ. ನಿನ್ಗೊಂದು ಚಾ ಹೇಳ್ತೇನೆ, ಕುಡಿ, ಹೋಗೋಣಂತ. ಹೇಳು ಮತ್ತೇನು ಮಾಡೋದು ಅಂತೀಯಪ್ಪ ನೀನು? ಅದು ಏನೋ ಒಟ್ಟು ನಂಗೆ ಸತ್ಯ ಹೇಳಲಿಲ್ಲ ಅಂದ್ರೆ ಸಮಾಧಾನನೇ ಆಗಿಲ್ಲ. ಮಾಡ್ರನ್ ಸತ್ಯ ಹರಿಶ್ಚಂದ್ರ. ನಾನು ಏನು ಸುಳ್ಳು ಹೇಳ್ಕೊಂತ ಜೀವನ ಮಾಡಲ್ಲ, ಆದರೆ ಕೆಲವೊಂದು ಅಪ್ಪ ಅವನ ಹತ್ರ ಹೇಳಾರ್ದನ್ನ ಹೇಳಂಗಿಲ್ಲ. ನೀನು ಎಲ್ಲ ತುತ್ತಿರಿ ವರದಿ ಒಪ್ಪಿಸ್ಬಿಡ್ಬೇಕಲ್ಲ, ಇಲ್ಲ ಸಮಾಧಾನ ಆಗಂಗಿಲ್ಲ ನಿನಗೆ. ಅಯ್ಯ, ಇಲ್ಲಿ ಕಾಲೇಜ್ನಾಗ ಉಂಡಿದ್ದು ಉಳಿದು ಚೂದಿದ್ದು ಎಲ್ಲ ಹೋಗಿ ಹೇಳ್ತಾನ ಅವನು, ಗೊತ್ತಾ?
ಅಲ್ಲೇ ಅಪ್ಪಾಜಿ ಮನೆಗೆ ಹೋಗಿ ನಂಗೆ ತರಾಟಿ ತೊಗೊಂತೈತಿ ಒಂದೊಂದ್ಸಲ ಏನೋ ಒಂದು ಫ್ರೆಂಡ್ ಜೊತೆ ಒಂದು ಮಾತಾಡ್ಕೊಂಡು ನಿಂತರು ಅದನ್ನು ಹೋಗಿ ಹೇಳ್ತಾನಪ್ಪ ನಿಂತಿದ್ಲಿಕ್ಕೆ ಹಿಂಗ ಅಂತೇಳಿ ಎಲ್ಲದಕ್ಕೂ ಹೋಗಿ ಹೇಳಿ ಬೈ ಸಾತ್ ನೋಡು ಕಂಪ್ಲೇಂಟ್ ನನ್ನ ಬಗ್ಗೆನ ಕಂಪ್ಲೇಂಟ್ ಹೇಳಕತ್ತೀನ ಅವ್ನ ಕಡೆ ನೋಡ್ದೆ ಈಗ ಆತಿ ಇದನ್ನು ಹೋಗಿ ಮನೆಯಾಗ ಹೇಳ್ತಾನ ಬೇಕಾದ್ರೆ ನೋಡಿ ನೀನು ಹೇಳ್ಬೇಡ ಪಾಪ ಬೈತಾರಕ್ಕಿಗೆ ಯಾಕೆ ಸುಮ್ಮನೆ ಇದು ಮಾಡ್ತಿ ಹಂಗೆ ಹೇಳಿ ಆಯ್ತು ಹೇಳಂಗಿಲ್ಲ ತಗೋ ಆದ್ರೆ ಇನ್ನೊಂದ್ಸಲ ಹಿಂಗೆ ಮಾತಾಡ್ಕೊಂಡು ನಿಂದ್ರಬೇಡ ನೀನು ನಮ್ಮ ಅಪ್ಪಗೆ ಬೇಜಾರಾತ ನಾ ತಡ್ಕೊಳಂಗಿಲ್ಲ ನಡಿ ಈಗ ಹೋಗುನು ನಂಗೇನು ಚಾ ಬೇಡ ಅಲ್ಲ ಚಾ ಹೇಳಂದಿಲ್ಲ ಮರೆಯ ಒಲ್ಲೆ ನಾನು ನೀನ ತಗೊಂಡ್ ಕುಡಿ ನಡಿ ಹೇಳು ಅಣ್ಣ ತಡಿಯ ಅಯ್ಯೋ ದೇವ್ರೆ ನಾನೇನು ಇವ್ರ ತಂಗಿನ ಲವ್ ಮಾಡಕತ್ತೇನೆ ಅನ್ನಂಗೆ ಮಾಡ್ತಾನೆ ದೇವ್ರೆ ಇವ್ರ ತಂಗಿನ ಯಾವ ಮದುವೆ ಮಾಡ್ಕೊತಾನೆ ನಾನೊಂದು ಹುಡುಗಿನ ಪ್ರೀತಿ ಮಾಡಿ ಮದುವೆ ಮಾಡ್ಕೊತೀನಿ ನೋಡಿ ಹೆಂಗಿರ್ತಾಳಕಿ ಅಲ್ಲ ಏನೋ ಒಂಚೂರು ಬೇಜಾರಿಗೆ ಮಾತಾಡ್ಕೊಂತ ಕುಂತಿರ್ತೀವಿ ಅದಕ್ಕೂ ಹಿಂಗೆ ಮಾಡ್ತಾನೆ ಶಾಂತಕ್ಕ ಏನ್ ಮಾಡತ್ತೀಯ ಯಾರು ಗಿರ್ಜನ ಬಂತಡಿ ಗಿರ್ಜಿ ನಿಂದ್ರ ಅಣ್ಣ ಆ ಹೊಸ ತೆಗಿನಕಾಯಿ ಅಲ್ಲೇ ಇಳಿಸ ಇಳಿಸಿ ನಮ್ಮ ಮನೆಯವ್ರು ಬರ್ಲಿ ಹೊಸ ಲೆಕ್ಕ ಹಾಕ್ಸಿ ಗಾಡಿ ಲೋಡ್ ಮಾಡಿಸಿದ್ರಾತ ಬೇರೆ ಗಿರ್ಜಿ ಒಳಗೆ ಬಚ್ಚ ಕುಡಿವಂತಿ ಯವ ಶಾಂತಕ್ಕ ಬಾ ಇಲ್ಲೇ ಕುಂದ್ರ ಬಾ ಮತ್ತೇನು ಸಮಾಚಾರ ಅಲ್ಲೇ ಚಾನಲ್ ತರ ಕೇಳ್ತಂತಡ್ಲಿ ಶಾಂತಕ್ಕ ಯಾ ಚಾ ರೇವತೈ ಬಾ ಏನು ಕುಡ್ದು ಏನೇನು ಟಾನಿಕ್ ಅನ್ನೋ ಶಕ್ತಿ ಬರಾಕತ್ತಾಗ ಒಲ್ಲ ಚಾಗಿ ಏನು ಒಲ್ಲ ಬಾ ಕುಂದ್ರ ಬಾ ಇಲ್ಲಿ ಒಟ್ಟಂಗ ಈಗ ಬರೋ ಹೊತ್ನ್ಯಾಗ ನಿಮ್ಮ ನಾದ್ನಿ ಮನೆ ಕಡೆ ಹೋಗಿದ್ ನೀವ ಸುಮ್ಮನೆ ಗಿರ್ಜಿ ಯವ್ವ ತಾಯಿ ಅಲ್ಲೇ ಕೇಳೋಂಗ್ ಮಾತಾಡ್ಬೇಡ ಶಾಂತಕ್ಕ ಏನ್ ಮಾಡತ್ತೀರವ ನೋಡು ನನ್ನ ಒಂದ್ ಮಾತು ಕರೆದಿಲ್ಲ ಬಿಟ್ಟಿಲ್ಲ ನನಗೆ ಹೇಳಂಗಿಲ್ಲ ಕೇಳಂಗಿಲ್ಲ ಆರಾಮ್ ಇಬ್ರು ಕುಂತೀರಿ ಅಯ್ಯಯ್ಯವ್ವ ಈಗ ಬಂದ್ಲು ಬಾ ಆಕಿನೂ ಏನ್ ಬಾಳತ್ತಾಗಿಲ್ಲ ಆಕಿ ಬಂದ್ಲ ನೀ ಬಂದಿ ನೋಡುವ ಏನ್ ಬಾಳತ್ತಾಗೈತೆ ಅನ್ನಂಗಿಲ್ಲ ಏನಿಲ್ಲ ಅತ್ತಿಯರ ನಾ ಒಂಚೂರು ದುರ್ಗದ ಬೈಲಿ ಪೇಟೆಗೆ ಹೋಗ್ಬರ್ತೇನ್ರಿ ಹ್ಞೂ ಹೋಗಿ ಬಾ ಯಾರ್ಯಾರು ಉಂಟ್ರಿ ನಾನು ಇಬ್ರು ಹೋಗ್ಬರ್ತೀವಿ ಹೋಗ್ಬರ್ರಿ ಈಗ ಹೇಳ ಯಾವಿವು ಈಗ ಫೋನ್ ಹಚ್ಚಾವ ಹಲೋ ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ ಮೇಡಮ್ ನಿಮ್ಮ ಅಕೌಂಟ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅದನ್ನು ಸರಿ ಮಾಡೋಣ ಅಂತ ಫೋನ್ ಮಾಡ್ತಾ ಇದ್ದೀವಿ ಮೇಡಮ್ ಓ ಹೌದಾ ಬಾ ಚಂದ ಅಲ್ಲ ನಮ್ಮ ಅಕೌಂಟ್ನಾಗ ತೊಂದರೆ ಆಗಿದ್ದು ಎಷ್ಟು ಚಂದ ಪತ್ತೆ ಹಚ್ಚಿರಿ ಮೇಡಮ್ ಅವ್ರಿ ನೀವು ಆದರೂ ಭಾಳ ಒಳ್ಳೆಯವ್ರು ಬಿಡ್ರಿ ಮೇಡಮ್ ನೀವು ಮಂದಿ ಅಕೌಂಟ್ ಎಲ್ಲ ಸರಿ ಮಾಡ್ತೀರಲ್ಲ ನೀವು ಭಾರಿ ಒಳ್ಳೆಯವ್ರಿ ಮೇಡಮ್ ನೀವು ಹಾಂ ಓಕೆ ಮೇಡಮ್ ಮೇಡಮ್ ಅಂದ ಹಾಗೆ ನಿಮ್ಮ ಊರು ಯಾವುದು ಅಕೌಂಟ್ನಾಗ ಇರ್ಬೇಕು ನೋಡ್ರಿ ಮೇಡಮ್ ಇಲ್ಲ ಮೇಡಮ್ ಅದೆಲ್ಲ ಇಲ್ಲ ನಿಮ್ಮ ಊರು ಯಾವ್ದು ಮೇಡಮ್ ನಮ್ದಾ ಇಲ್ಲ ಬಾಮ್ ಸಮುದ್ರ ಓ ಹೌದಾ ಮೇಡಮ್ ನಿಮ್ದು ಅಕೌಂಟ್ ನಂಬರ್ ಹೇಳಿ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇವ್ರ ನಂಬರ್ ಏನಾದರೂ ಇದೆಯಾ ಇಲ್ಲಲ್ರಿ ಮೇಡಮ್ ನಾ ಹೊರಗದೇನಲ್ರಿ ಯಾರು ಫೋನ್ ಹಚ್ಚಾರ ವೈಕಿಗೆ ಹೌದಾ ಮೇಡಮ್ ಓಕೆ ನಿಮ್ಮ ಅಕೌಂಟ್ ನಂಬರ್ ನೆನಪಿದ್ರೆ ಹೇಳಿ ಮೇಡಮ್ ನೆನಪೈತೆ ಅದು ನೆನಪಿಲ್ಲ ಅಂದ್ರೆ ಹೆಂಗ್ರಿ ಮೇಡಮ್ ನೆನಪೈತೆ ಹೇಳೇನ್ರಿ ಬರ್ಕೋರಿ ಹಂಗಾರ ಸಂಜೆ ಮಠ ಸರಿ ಮಾಡ್ತೀರಿ ನಾಳೆ ಮಠ ಸರಿ ಮಾಡ್ತೀರಿ ಇವತ್ತು ಈ ಸಂಜೆವರೆಗೂ ಎಲ್ಲ ರೆಡಿ ಆಗಿಬಿಡುತ್ತೆ ನೀವು ಅಕೌಂಟ್ ನಂಬರ್ ಹೇಳಿ ಮೇಡಮ್ ಹ್ಞೂ ರೀ ಮೇಡಮ್ ಹ್ಞೂ ಆಯ್ತು ರೀ ಮೇಡಮ್ 1 2 3 4 5 7 8 ಓ ಹೌದಾ ಮೇಡಮ್ ಮೇಡಮ್ ನಿಮ್ಮ ಅಕೌಂಟ್ ನಂಬರ್ ಆಯ್ತು ಪಾಸ್ವರ್ಡ್ ಹೇಳಿ ಮೇಡಮ್ ಬರ್ಕೋರಿ ಮೇಡಮ್ ಬರ್ಕೋರಿ ಹೇಳಿ ಮೇಡಮ್ ರುಂಬ ರೈತ ಬಿಬ್ಬ ಬಿಂಬ ಕಿಂಬ ಜುಂಬ 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 ಏನ್ ಮೇಡಮ್ ಹಿಂಗೆ ಹೇಳಕತ್ತೀರಿ ಹ್ಞೂ ರೀ ಮೇಡಮ್ ಪಾಸ್ವರ್ಡ್ ರೀ ಬರ್ಕೋರಿ ಮೇಡಮ್ ಇದು ಪಾಸ್ವರ್ಡ್ ಅಲ್ಲ ಪಾಸ್ವರ್ಡ್ ಅಲ್ಲ ಅಂತೇಳಿ ನನಗೂ ಗೊತ್ತ ಯಾಕೆ ನೀನ ಬಿಡಾಡಿ ಫೋನ್ ಹಚ್ತಿಯನ ನಂಬರ್ ಬೇಕಾ ನಿನಗೆ ಕ್ಯಾರ್ಲೆ ಹೊಡೆದ ನಿನ್ನ ಹಡಿಬಿಟ್ಟು ಇದ್ರಿಗಿದ್ದಿದ್ದೆ ಅಂದ್ರೆ ಬೇಸಕ್ಕಿತ್ತು ನಿನಗೆ ಏನಂತ ತಿಳ್ಕೊಂಡೆ 20 ಸಲ ಟಿ ಬ್ಯಾಗ್ ಅಡ್ವರ್ಟೈಸ್ ಕೇಳ್ತೇವೆ ಮೈಕ್ನಾಗ ಓದಿರ್ತಾರೆ ಅಕೌಂಟ್ ನಂಬರ್ ಕೊಡಬೇಡ್ರಿ ಫೋನ್ ಬಂದ್ರೆ ಹಿಂಗೇನು ಹೇಳಬೇಡ್ರಿ ಅಂತೇಳಿ ಮತ್ತೆ ಫೋನ್ ಹಚ್ಚಿ ನಿನಗೆ ಬೂಟ್ಲೆ ಹೊಡಿಬೇಕು ನೀನು ಹಂಗಲ್ಲ ಮತ್ತೆ ಯಾಕೆ ನೀನು ನಮ್ಮ ಅಕೌಂಟ್ ಪ್ರಾಬ್ಲಮ್ ಆದ್ರೆ ನಾವು ಬರ್ತೇವೆ ಸರಿ ಮಾಡಿಸ್ಕೊಳಕ ಬ್ಯಾಂಕಿಗೆ ಏನು ಫೋನ್ ಹಚ್ಚಿ ಅಕೌಂಟ್ ನಂಬರ್ ಹೇಳ್ರಿ ಅಂತ ನನ್ನ ಮಗನೂ ಕೇಳೋದಿಲ್ಲ ಯಾವ ಬ್ಯಾಂಕ್ನಾಗು ನೀ ಯಾಕೆ ಬಿಡಾಡಿ ಬರ್ತಾನೆ ನಡಿ ಯಾವ್ದಾದ ಬ್ಯಾಂಕ್ ಹೇಳೋದು ನನ್ನ ಅಕೌಂಟ್ ಯಾವ ಬ್ಯಾಂಕ್ನಾಗ ಐತಿ ಮೇಡಮ್ ಏನು ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಮೇಡಮ್ ಈ ಥರ ಇವೆಲ್ಲ ನನ್ನಂತೇಳಿ ಹೇಳ್ಬೇಡ ಅಮ್ಮಣ್ಣಿ ಇದ್ರಿಗೆ ಸಿಕ್ಕಿದ್ದೆ ಅಂದ್ರೆ ಇತ್ತು ಬಾ ನಿನ್ನ ಇನ್ನೊಮ್ಮೆ ನನಗೆ ಫೋನ್ ಹಚ್ಚಿದ್ದೆ ಯಾರಿಗಾರ ಫೋನ್ ಹಚ್ಚಿದ್ದೆ ಬೂಟ್ಲೆ ಹೊಡ್ತೀನಿ ನಿನ್ನ ಮತ್ತೆ ಹಂಗಲ್ಲ ಬಿಡಾಡಿ ಫೋನ್ ಏನಂತ ತಿಳ್ಕೊಂಬಿಟ್ಟಿ ನನ್ನ ಈ ಒನ್ ಅಂಡ್ ಓನ್ಲಿ ಗಿರ್ಜಿಗೆ ಮೋಸ ಮಾಡ್ತಿ ನೀ ಗಿರ್ಜಿ ಮೋಸ ಹೋಗಕ್ಕೆಲ್ಲ ಈ ಊರಾಗ ಎಜಿಬೇಟ ನಾನು ಎಲ್ಲರೂ ನಾನು ಎಜುಕೇಟೆಡ್ ಬೂಟ್ ಅದಾರ ಇಲ್ಲಡ ನನ್ನ ಸುದ್ದಿಗೆ ಬಂದಂದ್ರೆ ಮತ್ತೆ ಇಡಪಾನೆ ಇಡ್ತೀನಿ ಕೊಡ್ಲೆ ಒಂದೆ ಈಗ ಇಡ್ಲಿಲ್ಲ ಫೋನ್ ಅಂದ್ರೆ ಕಿವೇನ್ ಟಮಾಟಿ ಹರಿದ್ರಾಗತ್ ಹೊರಗೆ ಬರ್ಬೇಕು ಹಂಗ ಬೈತೇನೆ ಮತ್ತೆ ಏನ ಎದರ್ಕೊಂಡ್ಬಿಟ್ಲೆ ಶಾಂತಕ ನೋಡು ಶಾಂತಕ ನನ್ನಂತ ಬಿಲಿಯಂಟ್ ಗಿರ್ಜಿಗೆ ಫೋನ್ ಹಚ್ಚಿ ಹಿಂಗೆಲ್ಲ ಮೋಸ ಮಾಡಕ್ ನೋಡ್ತಾರ ಏನ ಇನ್ನು ನೀನು ಕೊಂಬತೇಲಿ ಇವೆಲ್ಲ ಅರಿವಾಗದಿಲ್ಲ ನಿನಗ ಏನ ಯಾವ್ಯಾರ ಫೋನ್ ಹಚ್ಚಿಲ್ಲ ಅಂತೇಳಿ ಹತ್ಬೇಕಂತ ಎಲ್ಲ ಇದು ಬದ್ದ ಡೀಟೇಲ್ ಎಲ್ಲ ಹೇಳಿದಿಳಿ ಫೋನ್ಯಾಗ ಪರಕ ನಿಂದು ನೋಡು ಕೊಂಬತೇಲಿ ಹುಷಾರಿರಿ ಇಬ್ರು ಸ್ವಾದಿಲ್ಲ ಸೊನ್ನಿಲ್ಲ ಏನ್ ತಿಳಿಯಂಗಿಲ್ಲ ಹೊಳಂಗಿಲ್ಲ ಆಮ್ಯಾಗ ಕಬ್ರಿಗೇಡಿಗಳಿಗೆ ಎಲ್ಲ ಕೊಟ್ಗಿಟ್ರಿ ಏನ ಬುದ್ಧಿಲ್ಲ ಬುಕಾಲಿಲ್ಲ ಮೊದ್ಲ ಹಡಿಬಿಟ್ಟಿ ನೀನೇನ್ ನಮ್ಗೆ ಹುಷಾರಿ ಅಂತ ಹೇಳಾಕತ್ತೀಯ ಏನ್ ಬಾಯಿ ಬಂದಂಗ ಬೈಯಾಕತ್ತೀಯಲೇ ಎರಡೂ ಮಾಡಾಕತ್ತೀನಿ ಮಾಡ್ತಿ ಬಿಟ್ರಿ ಬೇಕಾದ ಮಾಡ್ತಿ ಬಿಡು ಹೌದ್ ಮತ್ತೆ
ಹಂಗೆಲ್ಲ ಯಾರಿಗೆ ಕೊಡಬಾರ್ದು, ಅದು ಹೋಲ್ ಬಿಡು. ನಾ ಏನು ಹೇಳಾತಿದ್ದೆ ಅಂದಂಗ ಶಾಂತಕ್ಕ, ನಾನು ನಿನ್ನ ಅಜ್ಜಿ ಮನೆ ಕಡೆ ಹೋಗಿದ್ದೆ ಅಂದ್ರೆ ಅವ್ರ ಮನೆ ಕಡೆ ಹೋಗ್ಬೇಕಂತ ಹೋಗಿದ್ದಿಲ್ಲ, ಅಂದ್ರೆ ಹಾದು ಬರಾಕತ್ತಿದ್ದೆ ಹಿಂಗೆ ಗೊತ್ತೇನು. ಅವಾಗ ಹೊರಗೆ ನಿಂತಿದ್ಲ, ಮಾತಾಡಿಸಿ ಮುಂದೆ ಬಂದೆ. ಏನಾತ? ಹೌದು, ಅವ್ರ ಮಗಳಿಗೆ ಮದುವೆ ಮಾಡ್ತಾರಂತ. ಏನು ನನ್ನ ಮಗ್ಗ ನೋಡ್ಬಿಡ್ಲೇನ? ಯವ್ವ ದೇವ್ರೆ, ನೀನು ಆರಿಸುವಷ್ಟು ಕನ್ನೆ ಯಾರು ಆರಿಸ್ತಾರನ? ನೀನು ಕೊಡ್ತಿದ್ದಾರೆ ನಿನ್ನ ಮಗ್ಗ. ಸುಮ್ ಕುಂದ್ರ, ಅವ್ರು ಬೇರೆ ಯಾರಿಗಾರ ಕೊಟ್ಟು ಮದುವೆ ಮಾಡ್ತಾರ. ನನ್ನ ಮಗ್ಗ ಏನಾಗೈತ್ಲೆ? ಬಂಗಾರ ಆಗೈತೆ ನನ್ನ ಮಗ. ನನ್ನ ಮಗ ಎದ್ರಾಗ ತೆಗಿಯಂಗದಾನ ಹೇಳ? ಕೆಲಸ ಮನಿ ಏನು ನಮ್ದೇನು ತುಸ ಆಸ್ತಿ ಐತೇನ? ಬೇಕಂದಷ್ಟು ಐತಿ. ಯವ್ವ ತಾಯಿ, ನಿನ್ನ ಮಗಗೆ ಏನಾಗಿಲ್ಲ, ನಿನ್ನ ಮನಿಗೂ ಏನಾಗಿಲ್ಲ. ನಿನ್ನ ಜಿಪ್ಪುಣ ತನಕ ಯಾರು ಕೊಡ್ತಾರ ಕನ್ನೇನ? ಅಯ್ಯ, ಅಷ್ಟು ಮಾಡ್ದಲ್ಲ ಅಷ್ಟೆಲ್ಲ ಉಳಿಸಿ ಗಳಿಸಿ ಆಸ್ತಿ ಮಾಡಿ ಚಂದಾಗಿರಕ್ಕೆ ಸಾಧ್ಯ, ಇಲ್ಲಂದ್ರೆ ಹಾಕತ್ತೇನ? ಅದೆಲ್ಲ ಏನು ತೂರ್ಕೊಂಡು ಹೋಗಾಕ ತಿಪ್ಪಿಗೆ ಹೋಗಿದ್ರು ತಪ್ಪದ ಲೆಕ್ಕ ಇಡ್ಬೇಕಂತ ಹಂಗೆಲ್ಲ ಚೆಲ್ಲಕ್ಕೇತನ? ತೋ ಈಗ ಅದು ಬಿಡ್ರಿ, ಆಗೋದಲ್ಲ ಹೋಗೋದಲ್ಲ. ಏನಾತ ಹೇಳ? ಏನಿಲ್ಲವಾ ಶಾಂತಕ್ಕ, ಏನೋ ಬಾಯಿಗೆ ಬಂದಂಗೆ ಮಾತಾಡತ್ತಿದ್ಲವ ಒಟ್ಟಕ್ಕೆ. ಅಲ್ಲ ಮತ್ತೆ ನಾನು ಅಲ್ಲಾಗಿದ್ದೀನಿ, ಇಲ್ಲಿ ಬಂದು ಹೇಳಿ ನಿಮ್ಮ ಹತ್ರ ಏನೋ ಜಗಳ ಹಚ್ಚೀನಿ ಅನ್ನಂಗೆ ಆಗಬಾರ್ದು. ಅಂದ್ರೆ ಆಗಿದ್ದು ಹೇಳಕತ್ತೀನಿ. ನೀ ಏನೋ ಭಾಳ ನೇ ಮಾಡಿ ಅಂತಕ್ಕಿಗೆ, ನೀ ಭಾಳ ನೇ ಮಾಡಿದಿ, ಹಂಗೆ ಮಾಡಿದಿ ಹಿಂಗೆ ಮಾಡಿದಿ ಅಂತ ಅಂದ್ಲಪ್ಪ. ಒಟ್ಟು ನನಗೇನು ಪೂರ ಗೊತ್ತಾಗಲಿಲ್ಲ. ಹೆಂಗೆ ಹೇಳ್ತಿ ಹೇಳು? ನಾ ಏನು ಕಂಡೇನೆ ಕೇಳೇನೆ, ಒಟ್ಟು ನನಗೆ ನೀ ಅಂತಕ್ಕೆಲ್ಲ ಅಂತಂದು ಹೇಳಿದೆ ನಾನು. ನಿನ್ನ ಬಗ್ಗೆ ಒಟ್ಟು ಏನು ಮಾತಾಡಂಗಿಲ್ಲವ ಆಕಿ, ಪಾಪ ಸುಳ್ಳ ಯಾಕನ್ಬೇಕು, ಒಂದೇನು ಅನ್ನಂಗಿಲ್ಲಕ್ಕೆ ಅಂತ ಅಷ್ಟೆಲ್ಲ ಹೇಳಿದೆ ನಾನು. ಆದ್ರೆ ಆಕಿ ಏನು ನಂಬವಳ್ಳವ, ವಾಪಸ್ ತಂದ ತಾವಾದಿಸ್ತಾಳ. ಮತ್ತು ಹೋಗ್ಲಿ ಬಿಡ, ಆಕೆ ಈಗ ಅಲ್ಲೇ ಯಾವಾಗಿದ್ರೂ ಹಿಂಗೇ ಮಾಡ್ಕೊಂತ ಬಂದಾಳಕಿ. ನಾನು ಏನು ಮಾಡಬಾರ್ದು ಮಾಡಿಲ್ಲ ಆಕೆಗೆ. ಆದರೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಸಿಟ್ಟು ಏನೋ ಆ ದೇವರಿಗೆ ಗೊತ್ತು. ಯಾಕೆ ಶಾಂತಕ್ಕ? ಹೌದು, ನಿಮ್ಮ ಅತ್ತಿಗೆ ಏನಾಗಿ ತೀರ್ಕೊಂಡ್ರು? ನಾವು ಇಲ್ಲಿ ಬಂದಾಗಿಂದನೂ ನಿಮ್ಮ ಎರಡೂ ಮನೆಯವರು ಮಾತಾಡ್ಲಾರ್ದು ನೀವು ನಡ್ಕೊಳ್ಳೋದು ನೋಡಿ 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 ನಮಗೂ ಸಾಕಾಗೈತವ. ಅದಕ್ಕೆ ಏನಾಯ್ತು ಅಂತದು ಅಂತ. ಏನಾಯ್ತು ಹೆಂಗೆ ಹೇಳಕ್ಕತಿ? ಹೇಳ್ತೇನೆ, ಒಂದಿನ ಹೇಳ್ತೇನವ. ಯಾಕಂದ್ರೆ ನಮ್ಮ ಗೌಡ್ರು ಬೇರೆ ಬರೋ ಹೊತ್ತಾತು. ಯಾಕೆ ಶಾಂತಕ್ಕ ಏನಾಯ್ತು? ನಾನೇನು ಮಾಡಿಲ್ಲ ಪರಕ್ಕ. ಒಂದಿನ ನನಗೆ ಗೌಡ್ರಿಗೆ ಮದುವೆ ನಿಶ್ಚಯ ಆಗಿತ್ತು. ಮದುವೆ ನಿಶ್ಚಯ ಆಯ್ತು. ಶಾಂತ, ಬರ್ರಿ. ಏನೋ ಮಾತಾಡತ್ತಿದ್ರನ ನೀವು? ಅಂದಂಗ ಪರಕರ ಏನಾತ್ರಿ ನಿಮ್ಮ ಮಗಂದ? ಗೌಡ್ರೆ, ಹುಡುಗಿ ಚಂದ ಇದ್ದಿಲ್ ಬಿಡ್ರಿ, ಅದಕ್ಕೆ ಬ್ಯಾಡಂದೆ ನಾನು. ಓ ಹೌದಾ? ಅಯ್ಯೇ, ಈಗೇನ ಬಿಡು, ಮಣ್ಣು ನೋಡಕ್ ಹೋಗಿದ್ದು ಹುಡುಗಿ ಅಷ್ಟೇನು ಚಂದ ಇದ್ದಿದ್ದಿಲ್ಲ, ಒಪ್ಕೊಳ್ಳೋಣ. ಚಂದ ಇದ್ದ ಹುಡುಗಿಯರಿಗೆ ಅರ್ಸ್ತಾಳ್ರಿ ಗೌಡ್ರೆ ಈಕೆ. ಅತಿಯಾಗಿ ಹುಡುಕ್ಬೇಡ್ರಿ, ಮದುವೆ ಮಾಡಿಬಿಡ್ರಿ. ನಾನು ಬಂದಾಗ ಕೂಡಿ ಬಂತಂದ್ರೆ ನಮ್ಗೇನ್ರಿ ಗೌಡ್ರ ಮದುವೆ ಮಾಡಕ? ಹೌದಿಲ್ರಿ? ಚಲೋ ಹೆಣ್ಣು ಸಿಗ್ಬೇಕಲ್ಲ. ಅದಕ್ಕರೆ ಏನ್ರಿ, ನಿಮ್ಮಗೇನು ತೊಂದರೆ ಆಗೈತಿ? ಬೇಕಾದಂಗೆ ಓದ್ಯಾನ, ಒಳ್ಳೆ ಹುಡುಗ ಅದಾನ, ಆಗ್ಲಿ ಬಿಡ್ರಿ. ಚಲೋ ಹುಡುಗಿ ನೋಡಿ ಮದುವೆ ಮಾಡ್ರಿ. ರೀ, ಕಾಯೆಲ್ಲ ಹರಿದಾರ, ಹರದಲ್ಲೆಲ್ಲ ಸುರ್ವ್ಯಾರ. ಅಂದ್ರೆ ಕಾಯಿ ಎಷ್ಟದಾವು ಏನು ಎಣಿಸಿ ಗಾಡಿ ತುಂಬಿಸಿ ಲೋಡ್ ಮಾಡ್ಬೇಕು. ಆಗೈತನ? ಕಾಯಿ ಹೇಳು ಕೆಲಸ ಆಗೈತೆ ಹಂಗಾರೆ ತೆಗಿನಕಾಯಿ ನಾನು ನೋಡ್ತಿಂತು, ನೀವು ಮಾತಾಡ್ಕೊರಿ. ಹಂಗ ಅವ್ರಿಗೆ ಕೆಲಸದವ್ರಿಗೆಲ್ಲ ಚಾ ಕೊಟ್ಟಿ? ಉಪ್ಪಿಟ್ಟು ಬೆಳ್ಳುಳ್ಳಿ ಚುಮರಿ ಮಾಡಿದ್ದೆ, ಕೊಟ್ಟು ಚಾ ಕೊಟ್ಟೆ. ತಿಂದ ಕೆಲಸ ಮಾಡತ್ತಾರ. ಆಯ್ತು. ಟಾಟಾ ಸಿ ಗಾಡಿ ಬಂತನ? ಶಾಂತಕ ಏನೋ ಹೇಳತ್ತಿದ್ದಲ್ಲ ಹೇಳ. ಒಂದಿನ ಮದುವೆ ಫಿಕ್ಸ್ ಆಗಿತ್ತ, ಗೌಡ್ರು ಬಂದ್ಬಿಟ್ರ ಅಷ್ಟೊತ್ತಿಗೆ. ಮತ್ತೆ ಈಗ ಬ್ಯಾಡ್ಲಿ, ಗೌಡ್ರು ಇಲ್ಲೇ ಅದಾರ. ಅವ್ರ ತಂಗಿ ವಿಚಾರ ಮಾತಾಡ್ತೇನೆ ಅಂತ ಗೊತ್ತಾದ್ರೆ ಮುಗಿದು ಹೋತ್ ನನ್ನ ಕತಿ. ಅದಕ್ಕೆ ಬೇಡ, ಸುಮ್ಮನೆ ಯಾಕೆ ಅವ್ರು ಇಲ್ದಾಗ ಮಾತಾಡ್ತೇನೆ ತಗೋ. ಹೇಳ್ತೇನೆ. ನಾಳೆ ನಾನು ನಿಮ್ಮ ಮನೆ ಕಡೆ ಬರ್ತೇನೆ, ಬಂದು ಏನಾತಂತ ಹೇಳ್ತೇನೆ. ಒಂದು ರೀತಿ ಕಹಿ ಘಟನೆ ಮರ್ಯಾಕೆ ಆಗೋಲ್ದಂಗೆ ಆಗ್ಬಿಟ್ಟತ್ತವ ಅದು. ಅಯ್ಯೋ ಶಾಂತಕ್ಕ, ನನಗೂ ಇದನ್ನು ಕೇಳಿ ಕೇಳಿ ಸಾಕಾಗೈತೆ ನೋಡವ. ಸಸ್ಪೆನ್ಸ್ ಆಗ್ಬಿಟ್ಟತ್ತಿದ್ದು ಒಂಥರ. ಹಂಗೆ ಆಗೈತಿ, ಏನು ಮಾಡ್ಬೇಕು ಹೇಳ. ನನಗೂ ಇವೆರಡು ಫ್ಯಾಮಿಲಿ ಕೂಡಲಿ ಅನ್ನೋದೇ ಆಸೆ. ಆದರೆ ಕೂಡ್ಬೇಕಲ್ಲ ಬಾವು, ಅಂದ್ಕೊಂಡ್ರೆ ಸುಲಭ ಯಾವುದಿಲ್ಲಲ್ಲ.